ನಡ್ಕೊಂಡು ಬರುತ್ತೆ, ಇಲ್ಲಿ ಡ್ಯಾನ್ಸ್ ಆಡುತ್ತೆ. ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ. ಸೊ ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ ಕೂಡ ಎಷ್ಟು ಜನ ಇದ್ದಾರೆ ನೋಡಿ. ಹಾಯ್ ಗಾಯ್ಸ್, ಸೊ ಇವತ್ತು ನಮ್ಮ ಜೊತೆ ಕೀರ್ತಿ ಅವರಿದ್ದಾರೆ. ನಾವು ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ಇವಾಗ ಟೈಮ್ ಆಗಿದೆ, ತೇರು ಎಳಿತಾರೆ. ಸೊ ಅದಕ್ಕೋಸ್ಕರ ಈಗ ಬೇಗ ಬೇಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ತೇರೆಲ್ಲ ಹೆಂಗೆ ಎಳಿತಾರೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾವು ಮನೆ ಮುಂದೆ ಅಂತೂ ಫುಲ್ ಶಾಪ್ಸ್ ಎಲ್ಲ ಹಾಕಿದ್ದಾರೆ ಗೈಸ್. ಸೊ ಅದನ್ನೆಲ್ಲ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ ನಮ್ಮ ರೋಡು. ಸೊ ಅದನ್ನು ಕೂಡ ಎಲ್ಲನೂ ನಿಮಗೆ ತೋರಿಸ್ತೀನಿ. ಮನೆ ಇಟ್ಕೊಂಡು ಹೋಗ್ತವ್ರೆ ನಮ್ಮ ಆಂಟಿ ಗೈಸ್. ಏನಂದರೆ ಆ ಕಡೆ ಎಲ್ಲ ಫುಲ್ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಶಾರ್ಟ್ಕಟಲ್ಲಿ ಬರ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಈ ಶಾರ್ಟ್ಕಟ್ ಯಾರಿಗೂ ಗೊತ್ತಿಲ್ಲ, ಅಂದರೆ ಇಲ್ಲಿ ಲೋಕಲ್ ನಮ್ಮೂರ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಸೊ ನಮ್ಮ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲ್ಲ. ಸೊ ಎವ್ರಿ ಟೈಮ್ ನಾವು ವರ್ಷಕ್ಕೊಂದ್ಸಲ ಈ ಶಾರ್ಟ್ಕಟ್ಟಲ್ಲಿ ಬರ್ತೀನಿ. ಬಂದು ಡೈರೆಕ್ಟ್ ಇದು ಜಾತ್ರೆ ನಡೆಯುತ್ತಲ್ಲ, ತೇರು ಎಳಿತಾರಲ್ಲ, ಸೊ ಅಲ್ಲಿ ಕನೆಕ್ಟ್ ಆಗುತ್ತೆ. ಗೈಸ್ ಫೈನಲಿ ನಾವು ತೇರು ಎಳೆಯೋ ಜಾಗ ಹತ್ರ ಬಂದ್ರಿ. ಈ ಸಲ ಲಾವಣ್ಯ ಬಂದಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ವಿ. ಸೊ ಕಾದಿ ಸಾಕಾಯಿತು ನಮಗೆ. ಸೊ ಈಗ ಫೈನಲಿ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇದು ಬಂದು ಎವ್ರಿ ಇಯರ್ ನಾವು ನಮ್ಮೂರಲ್ಲಿ ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ತೇರು ಎಳೆಯೋ ಟೈಮಲ್ಲಿ ಜನ ಜಾಸ್ತಿ ಇರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಜನ ಎಲ್ಲ ಕ್ಲಿಯರ್ ಆಗಲಿ ಅಂತ ಅಂದ್ಬಿಟ್ಟು ನಾವಿಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಗೈಸ್ ಫೈನಲಿ ತೇರೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ವಿ. ಸೊ ಈಗ ನಾನು ಬೆಳಗ್ಗೆಯಿಂದ ನಾನು ತಿಂಡಿ ಕೂಡ ಮಾಡಿಲ್ಲ ಮತ್ತು ಊಟ ಕೂಡ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈಗ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಕೀರ್ತಿ ಬಿಸಿ. ಸೊ ಗೈಸ್ ಇದು ನಮ್ಮ ಫ್ರೆಂಡ್ ಭುವನ ಅಂತ ಅಂದ್ಬಿಟ್ಟು. ಸೊ ಅವಳು ನನ್ನ ಸ್ಕೂಲ್ ಫ್ರೆಂಡ್. ಸ್ಕೂಲಲ್ಲಿ ಇರಬೇಕಾಗಿದ್ದಾಗಿಂದ ನಾವಿಬ್ಬರು ಬೆಸ್ಟ್ ಫ್ರೆಂಡ್. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾಳೆ. ಆ್ಯಂಡ್ ಎಲ್ಲ ಊಟ ಮಾಡ್ತಿದ್ರೆ ಆ್ಯಂಡ್ ನಾನು ಕೂಡ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಮನೇಲಿ ಇವತ್ತು ಪನ್ನೀರ್ ವೆಜ್ ಬಿರಿಯಾನಿ, ಆಮೇಲೆ ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ಆಮೇಲೆ ಅನ್ನ ರಸ, ಕಾಳು ಸಾರು, ಆಮೇಲೆ ಹಪ್ಳ. ಸೊ ಇಷ್ಟು ನಮ್ಮ ಮನೇಲಿ ಇವತ್ತು ಊಟ. ಚೆನ್ನಾಗಿದೆಯಾ ಆಂಟಿ? ಹೆಂಗಿದೆ ಊಟ? ಚೆನ್ನಾಗಿದೆಯಾ? ನಮ್ಮ ಆಂಟಿನೇ ಮಾಡಿದ್ದು ಆ್ಯಕ್ಚುಲಿ. ಇದು ನಮ್ಮ ಆಂಟಿ ಮಾಡಿದ್ದು. ಇನ್ನು ಮಿಕ್ಕಿದೆಲ್ಲ ನಮ್ಮ ಅಮ್ಮ ಮಾಡಿದ್ದು. ಇದು ಮಾತ್ರ ನಾನು ಮಾಡಿದ್ದು. ಗೈಸ್ ಎಂತ ಗೊತ್ತುಂಟಾ, ಈಗ ಫೋಟೋ ಸೆಷನ್ ಮಾಡ್ತಿದ್ರೆ ಭುವನ ಆ್ಯಂಡ್ ಕೀರ್ತಿ. ಸೊ ಈಗ ಇಲ್ಲಿ ನೈಟ್ ಆಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ರೋಡು ನೈಟಲ್ಲಿ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಆ್ಯಕ್ಚುಲಿ ಇಷ್ಟೊತ್ತು ನಾನು ಮತ್ತು ಭುವನ ನನ್ನ ಸ್ಕೂಲ್ ಫ್ರೆಂಡ್. ಸೊ ಅವಳು ನಾನು ಇಷ್ಟೊತ್ತು ಸ್ಕೂಲ್ ಡೇಸ್ ಬಗ್ಗೆ ಎಲ್ಲ ನಾನು ಮಾತಾಡ್ಕೊಂಡಿದ್ವಿ, ತುಂಬ ಮಾತಾಡಿದ್ವಿ. ಸೊ ಅದೆಲ್ಲ ಕೂಡ ನಾನು ವೀಡಿಯೋ ಮಾಡಿಲ್ಲ. ಸೊ ಫೋಟೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ಅವಳು ಮನೆಗೆ ಹೊರಡ್ತಾಳೆ. ಆ್ಯಂಡ್ ನಾವು ಬಂದುಬಿಟ್ಟು ಶಾಪಿಂಗ್ ಹೋಗ್ತೀವಿ. ಸೊ ಶಾಪಿಂಗ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಬೇಕೋ ಎಲ್ಲ ಕೂಡ ನಾವು ತೊಗೋತೀವಿ. ಹಳೆ ಕರ್ಗ ಬರುತ್ತೆ, ಅದನ್ನು ಕೂಡ ಈ ಲಾಗಲ್ಲೇ ತೋರಿಸ್ತೀನಿ. ಮುಸ್ತಫಾ ನಿಮ್ಮ ಯಶು ಅವರು ಫೋಟೋಶೂಟ್ ಮಾಡ್ತಿದ್ದಾರೆ ನೋಡಿ, ಬಿಹೈಂಡ್ ದ ಸೀನ್. ನೋಡಿ ಇವಾಗ ಬಂದವಳೆ. ಬೆಳಗ್ಗೆ ಕರೆದಿದ್ದು ಗಾಯ್ಸ್ ನಾನು ಇವಳನ್ನ, ಇವಾಗ ಬಂದವಳೆ ನೋಡಿ ನೈಟು. ನಾನು ಅಷ್ಟೇ, ನಿನ್ನ ಮದುವೆಗೆ ನಾನು ಲೇಟಾಗಿ ಬರ್ತೀನಿ ನಾವು. ಹಾಂ
ಮದುವೆ ಆಗಿ ನಿಮ್ಮ ಗಂಡ ಮನೆ ಕರ್ಕೊಂಡು ಹೋಗ್ತಾರೆ ನೋಡಿ, ಅವಾಗ ಬರ್ತೀವಿ ನಾವು. ಸೊ ಗೈಸ್ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಇವಾಗ ಜಾತ್ರೆ ನೋಡೋಕೆ ಹೋಗ್ಬೇಕು. ನೋಡಿ ಎಲ್ಲ ಫುಲ್ ಹೆಂಗೆ ಫುಲ್ ಜಿಗ ಜಿಗ ಜಿಗ. ಎಲ್ಲರೂ ರೆಡಿ ಆಗಿಬಿಟ್ಟು ಜಾತ್ರೆ ನೋಡೋಕೆ ಹೋದ್ವಿ. ಜಾತ್ರೆಯಲ್ಲಿ ವೀಡಿಯೋಸ್ ಎಲ್ಲ ಏನು ಜಾಸ್ತಿ ನಾನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಸೊ ಅದಕ್ಕೆ ನಾನು ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾತ್ರ ನಾನು ವೀಡಿಯೋಸ್ ತಗೊಂಡೆ. ಇದು ದ್ರೌಪದಿ ತಾಯಿ ದೇವಸ್ಥಾನ. ಸೊ ಇದೇ ದೇವಸ್ಥಾನಕ್ಕೆ ಕರ್ಗ ಮಾಡೋದು. ಜಾತ್ರೆ ಎಲ್ಲ ಸುತ್ತ ಹಾಕ್ಕೊಂಡು ಆಮೇಲೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ದಿಸ್ ಇಸ್ ಮೈ ಫ್ರೆಂಡ್ ಸಿಮ್ರಾನ್. ಇವ್ರು ನನ್ನ ಸ್ಕೂಲ್ ಫ್ರೆಂಡು ಆ್ಯಂಡ್ ಇವ್ರು ಬಂದುಬಿಟ್ಟು ಅವ್ರ ತಂಗಿ ಪೂರ್ಣಿಮಾ ಅಂತ ಅಂದ್ಬಿಟ್ಟು. ಹಾಯ್ ಮಾಡೋದು ಸಿಮ್ರಾನ್. ಹಾಂ ತಿನ್ನು. ಸೊ ಗೈಸ್ ತುಂಬ ದಿವಸ ಆದಮೇಲೆ ಸಿಕ್ಕಿದ್ದಾಳೆ. ಅದು ತುಂಬ ಬೇಗ ಬಂದವಳೆ. ನೈಟ್ ಆಗಿದೆ ಗೈಸ್, ಅವಾಗ ಬಂದಿದ್ದಾಳೆ. ಸೊ ಈಗ ಊಟ ಮಾಡ್ತಿದ್ದಾರೆ. ಮಜದೂರಿ ಅಂದರೆ ಓ ನಾವೇನು ಮಾಡೋದೇ ಇಲ್ಲ ಅಲ್ಲ. ಸೊ ಗೈಸ್ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದಿದ್ದಾಳೆ. ಸೊ ಈಗ ಊಟ ಮಾಡ್ತಿದ್ದಾರೆ. ರಾತ್ರಿ ಎಲ್ಲ ಸುತ್ಕೊಂಡು ಆಮೇಲೆ ಬಂದವರು ಅಷ್ಟೇ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. The next day. ಗೈಸ್ ಸೊ ಈಗ ಕರ್ಗ ಬರ್ತಿದೆ. ಸೊ ಹೋಗಿ ಫಸ್ಟ್ ನಾವೆಲ್ಲ ರಂಗೋಲಿ ಎಲ್ಲ ಹಾಕಬೇಕು. ಹೋಗಿ ರಂಗೋಲಿ ಹಾಕೋಣ ಬನ್ನಿ ಗೈಸ್. ಇದು ನಮ್ಮ ಮನೆ ಮುಂದೆ ಇರೋ ರಂಗೋಲಿ ನಾವು ಹಾಕಿರೋದು. ಸೊ ಕರ್ಗಗೆ ಈ ಥರ ನಾವು ಹಾಕಿದ್ದೀವಿ ಗೈಸ್. ಇದೆಲ್ಲ ಹಾಕಿರೋದು ಒನ್ ಆ್ಯಂಡ್ ಓನ್ಲಿ ಕೀರ್ತಿ. ಸೊ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾಳೆ. ಇಲ್ಲ ಗೈಸ್, ಇವಳು ಆಮೇಲೆ ನಮ್ಮ ಆಂಟಿ, ಆಮೇಲೆ ನಮ್ಮ ಅಮ್ಮ, ನಾನು ಎಲ್ಲರೂ ಸೇರಿ ಹಾಕಿರೋದು ವಿಡಿಯೋ. ಹಾಂ ಆಗಿದೆ ಗೈಸ್. ಈ ಥರ ಇದೆ ನಮ್ಮ ರಂಗೋಲಿ ಕರ್ಗಗೋಸ್ಕರ ಗೈಸ್. ಇವಾಗ ನನ್ನ ಚಾನಲ್ನ ಕೀರ್ತಿ ಟೇಕ್ ಓವರ್ ಮಾಡ್ತಾಳೆ. ಬ್ಲಾಗ್ ಅಲ್ಲಿಂದ ದೇವರು ಇಲ್ಲಿ ನಡ್ಕೊಂಡು ಬರುತ್ತೆ, ಇಲ್ಲಿ ಡ್ಯಾನ್ಸ್ ಆಡುತ್ತೆ ಗೈಸ್. ಗ್ಲೋ ಆಗ್ತಾ ಇದ್ದಾರೆ ಅವ್ರ ಆಂಟಿ ನೋಡಿ, ಅಂದರೆ ನಮ್ಮಮ್ಮ ಫುಲ್ಲು ಮಿಂಚಿಂಗ್ ಮೀನಾಕ್ಷಿ. ಗೈಸ್ ಕಾದು ಪೀಪಲ್ ಆರ್ ಸಿಟ್ಟಿಂಗ್. ಪ್ರತಿ ವರ್ಷ ಕೂಡ ನಮ್ಮ ಮನೆ ಮುಂದೆ ಕರ್ಗ ಬರುತ್ತೆ ಆ್ಯಂಡ್ ಪ್ರತಿ ವರ್ಷ ಕೂಡ ನಾವು ಪೂಜೆ ಕೊಡ್ತೀವಿ. ಮನೆಯ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು. ಸೊ ಅಲ್ಲಿಗೆ ನಾವು ಬರ್ತೀವಿ. ದೇವಸ್ಥಾನ ಹತ್ರ ಕರ್ಗ ತುಂಬಾ ಹೊತ್ತು ಡ್ಯಾನ್ಸ್ ಮಾಡುತ್ತೆ, ಮತ್ತೆ ಅಗ್ನಿಕೊಂಡ ಕೂಡ ತುಳಿತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಗೈಸ್ ಕರ್ಗ ಎಲ್ಲ ನೋಡಿದ್ದಾಯಿತು. ಸೊ ಕರ್ಗ ಕೂಡ ಒಳಗಡೆ ಹೋಯಿತು. ಸೊ ಈಗ ನಾವು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಸೊ ಪ್ರಸಾದ ಬಂದು ಏನಿದು ಮೆಂತ್ಯ ಬಾತ್ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಎವ್ರಿ ಟೈಮ್ ಅಷ್ಟೇ ನಾವು ಅಲ್ಲಿ ಕರ್ಗ ನೋಡಿಕೊಂಡು ಅಲ್ಲಿ ಪ್ರಸಾದ ತಗೊಂಡು ಸೊ ಅದನ್ನೇ ಬಂದು ಮನೇಲಿ ತಿನ್ನೋದು. ಸೊ ಈಗ ನಾವು ಬ್ಲೌಸ್ ಹೊಲ್ಸೋದಕ್ಕೆ ಬಂದಿದ್ದೀವಿ. ಸೊ ದಿಸ್ ಈಸ್ ರಾಜು ಆ್ಯಂಡ್ ದಿಸ್ ಈಸ್ ಕೀರ್ತಿ ಆ್ಯಂಡ್ ಇವ್ರು ನಮ್ಮ ಆಂಟಿ. ಇವ್ರು ಬಂದ್ಬಿಟ್ಟು ಈ ಶಾಪ್ನ ಓನರ್ ಆಶಾ ಆಂಟಿ ಅಂದ್ಬಿಟ್ಟು ಇವ್ರದ್ದು ಬ್ಲೌಸ್ ಹೊಲ್ಸೋದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಏನಂತ ಅಂದರೆ ಈಗ ನಾನು ನೋಡಿ ಹೆಂಗಿದ್ದೀನಿ ಅಂತ ಒಳ್ಳೆ ಹುಚ್ಚಿದಾರ ಇದೀನಿ. ನಿದ್ದೆ ಆಗಿಲ್ಲ ಗೈಸ್, ಫುಲ್ ಟಾರ್ಚ್ ನೋಡಿ ಗೈಸ್. ನೋಡಿ ನಿದ್ದೆ ಎಲ್ಲ 3 hours ಓನ್ಲಿ 3 hours ನಿದ್ದೆ ಮಾಡಿರೋದು. ಸೊ ನಿದ್ದೆ ಎಲ್ಲ ಫುಲ್ ಕಣ್ಣು ಕೆಳಗಡೆ ಎಲ್ಲ ಕಪ್ಪಾಗಿಬಿಟ್ಟಿದೆ. ಸೊ ಅದಕ್ಕೆ ಈಗ ಹೋಗಿ ನಿದ್ದೆ ಮಾಡಬೇಕು.
ಆ್ಯಂಡ್ ಏನಂತಂದರೆ ನಿದ್ದೆ ಮಾಡಿ ಆಮೇಲೆ ಇವತ್ತು ಕುದುರೆ ಪರ್ವತೋತ್ಸವ ಇದೆ. ಸೊ ಅದಕ್ಕೆ ಕುದುರೆ ಪರ್ವತೋತ್ಸವ ಹೋಗಬೇಕು. ಆಮೇಲೆ ಆವಾಗಲೇ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿದ್ರಿ ಗೈಸ್. ನಾನು ಅದು ಏನೋ ವಿಡಿಯೋ ಮಾಡೋದೇ ಮರ್ತೋದೆ. ಪಿಜ್ಜಾ ತರಿಸ್ಕೊಂಡಿದ್ವಿ, ಮಾಡಿಲ್ಲ ತರಿಸ್ಕೊಂಡಿದ್ವಿ. ಸೊ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿ ಪಿಜ್ಜಾ ಎಲ್ಲ ತಿಂದು ಆಮೇಲೆ ಇವಾಗ ಬಂದಿತ್ತು. ಓಕೆನಾ? ಏನಾದರೂ ಹೇಳ್ತೀರಾ? ಏನಿಲ್ಲ, ಸುಸ್ತಾಗ್ಬಿಟ್ಟಿದೆ ಇವ್ರು ಜಾತ್ರೆಗೆ ಬಂದು ಜೀವನದಲ್ಲಿ. ನೆಕ್ಸ್ಟ್ ಲೆವೆಲ್ ಕಾಲು ಪಾದ ನೋಡ್ತಿದೆ. ಅಯ್ಯೋ ಹೋಗ್ಬಿಡೋಣ ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ ನಿದ್ದೆ ಮಾಡ್ತೀನಿ. ಇವಳಂತೂ 12:30 ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು. ನಾನು 2 o'clock ಮಲಗಿದ್ದು. 2:30 ಆಗಿತ್ತು ಮಲಗೋಷ್ಟರಲ್ಲಿ. ಗೂಮ್ ಮೇ ನೈ ಹಿಂದಿ ಬರಲ್ಲ ಗೈಸ್, ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮೇ ಅಲ್ಲ, ಇವಾಗ ಫೆಬ್ರವರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ಏನಾಯ್ತಂದರೆ ಹಿಂದಿ ಅವಳಿಗೂ ಬರಲ್ಲ, ನನಗೂ ಬರಲ್ಲ. ಹಿಂದಿಯಲ್ಲಿ ಮಾತಾಡ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಭಯ ಅನ್ನೋದಕ್ಕೆ ಹಿಂದಿಯಲ್ಲಿ ಏನು ಹೇಳ್ಬೇಕು ಅವಳಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಸ್ಕೇರ್ಡ್ ಹೂವ ಅಂತ ಸ್ವಲ್ಪ ಏನೋ ಹಿಂದಿ, ಸ್ವಲ್ಪ ಇಂಗ್ಲೀಷು ಫುಲ್ಲೆಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾವಳು. ಅವ್ರಿಗೆ ಕನ್ನಡ ಬರಲ್ಲ ಗೈಸ್, ಕನ್ನಡದಲ್ಲೂ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇಂಗ್ಲೀಷ್ ಸೇರಿಸಿದ್ರು. ಆಂಟಿ ಗೈಸ್ ಕೀರ್ತಿ ಆಂಟಿ ಅಂತೆ. ನನ್ನಲ್ಲ, ಯಶುನ ಭಯ ಯಶೋದ ಅಲ್ಲ. ಓ ನೈ ಹಮ್ಕೋ ನೈ, ಸಾರಿ ಹಮ್ಕೋ ಬಿ ನೈ. ಗೈಸ್ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡ್ರಿ, ನಿದ್ದೆ ಇರಲಿಲ್ಲ ನೈಟೆಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕುದುರೆ ಪರ್ವತೋತ್ಸವ ನೋಡೋಣ ಅಂತ. ಸೊ ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಕುದುರೆ ಪರ್ವತೋತ್ಸವ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ. ಸೊ ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ ಕೂಡ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಇವರು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಓಡ್ತಾ ಇದ್ದಾರೆ. ನಡೀರಿ. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಕುದುರೆ ಪರ್ವತೋತ್ಸವ ಅಂದರೆ ಹೆಂಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಸ್ವಲ್ಪ ಊರಲ್ಲಿ ಮಾಡ್ತಾರೆ, ಸ್ವಲ್ಪ ಊರಲ್ಲಿ ಮಾಡೋದಿಲ್ಲ. ಸೊ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ ಕುದುರೆ ಪರ್ವತೋತ್ಸವನ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹುಡುಗರೆಲ್ಲ ಹುಡುಗಿರ್ ವೇಷ ಹಾಕೊಂಡು ಫುಲ್ ಮಿಂಚ್ತಾ ಇರ್ತಾರೆ. ಆ್ಯಂಡ್ ಇದು ಬಂದು ಜಾತ್ರೆ ಆಗಿದ್ದ ನೆಕ್ಸ್ಟ್ ಡೇ ಈ ಥರ ಮಾಡ್ತಾರೆ ನಮ್ಮೂರಲ್ಲಿ.